ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತು ಏಕಾದಶಿ ರಾಯರದು ತಿಂಗಳಿಗೆ 2 ಬರುತ್ತೆ. ನಾನು ಪೂಜೆ ಮಾಡ್ತೀನಿ, ಉಪವಾಸ ಇರಲ್ಲ ಅಷ್ಟೇ. ಇವಾಗ ಗುರುವಾರ ಚಪ್ಪಲಿ ಹಾಕಲ್ಲ, ಉಪವಾಸ ಇದ್ದು ಮೌನ ವ್ರತ ಇದ್ದು ನಾನು ಪೂಜೆ ಮಾಡ್ತಾಯಿದ್ದೀನಿ. ನಾನು ದೇವ್ರನ್ನ ತುಂಬ ನಂಬ್ತೀನಿ, ಜನನ ನಂಬಲ್ಲ ಗೈಸ್. ಯಾವತ್ತಿಗೆ ಆಗಲಿ ಜನನ ನಂಬಲ್ಲ. ತುಂಬ ಮೋಸ ಆಗಿದ್ದೀನಿ, ತುಂಬ ಲೈಫಲ್ಲಿ ತುಂಬ ವಧೆ ತಿಂದಿದ್ದೀನಿ, ತುಂಬ ಜನದಿಂದ ಅಂದರೆ ತುಂಬಾ ಮೋಸ ಆಗಿದ್ದೀನಿ. ಇವತ್ತು ನಾನು ಅದು ಹೇಳ್ಕೊಳಕ್ಕೆ ಬಂದಿದ್ದೀನಿ. ಜನ ನೂರಾರು ಥರ ಅಂದ್ಕೊತಾರೆ, ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ನೂರಾರು ಥರ ಅಂದ್ಕೊತಾರೆ ಗೈಸ್. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನೋಡಿ, ನನಗೂ ಮಕ್ಕಳಿದ್ದಾರೆ, ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನಾನು ತಂದೆ ಇಲ್ಲ, ತಾಯಿ ಇಲ್ಲ, ಚಿಕ್ಕ ವಯಸ್ಸಲ್ಲೇ ತುಂಬ ನೋವು ಅನುಭವಿಸಿದ್ದೀನಿ. ಯಾರು ನಮಗೆ ರಿಲೇಷನ್ ಅನ್ನೋರು ಯಾರೂ ಇಲ್ಲ ಗೈಸ್. ನಾವು 5 ಜನ, ಗಂಡ ಹೆಂಡ್ತಿ, ನನ್ನ ಮಕ್ಕಳು, 3 ಜನ ಮಕ್ಕಳು, ನಾವು ಗಂಡ ಹೆಂಡ್ತಿ 5 ಜನನೇ ನಾವು. ನಮಗೆ ಯಾರೂ ಸಪೋರ್ಟ್ ಇಲ್ಲ, ನಾವು ಯಾರ ಹತ್ರನೂ ಸಪೋರ್ಟ್ ಕೇಳಲ್ಲ. ಜನ ದುಡ್ಡಿದ್ದರೆ ಒಂಥರ ಇರ್ತಾರೆ, ದುಡ್ಡಿಲ್ಲ ಅಂದರೆ ಒಂಥರ ಇರ್ತಾರೆ, ಬಡತನ ಇದ್ದರೆ ಒಂಥರ ನೋಡ್ತಾರೆ, ಶ್ರೀಮಂತರಾಗಿದ್ದರೆ ಒಂಥರ ನೋಡ್ತಾರೆ ಗೈಸ್. ಅದಕ್ಕೆ ದೇವರು, ನೀನು ಬಡತನವಾಗಿರು ದೇವರು ಸ್ವೀಕರಿಸ್ತಾರೆ, ನೀನು ಸಾಹುಕಾರಾಗಿರು ದೇವರು ಸ್ವೀಕರಿಸ್ತಾರೆ. ಅದಕ್ಕೋಸ್ಕರ ದೇವ್ರನ್ನ ನಂಬ್ತೀನಿ ನಾನು, ಜನನ ಯಾವುದೇ ಕಾರಣಕ್ಕೂ ನಂಬಲ್ಲ ಗೈಸ್. ತುಂಬ ನಾನು ನೋವು ತಿಂದಿದ್ದೀನಿ ಲೈಫಲ್ಲಿ. ನನಗೆ ಇವಾಗ 36 ವರ್ಷಕ್ಕೆ ನಾನು ತುಂಬಾ ನೋವು ತಿಂದಿದ್ದೀನಿ ಗೈಸ್. ತುಂಬ ಅಂದರೆ ತುಂಬ ನೋವು ತಿಂದಾಕಿದ್ದೀನಿ ಲೈಫಲ್ಲಿ. ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಂತ ನೋವು ತಿಂದಿದ್ದೀನಿ. ಬೇಡ, ದೇವ್ರನ್ನ ನಂಬಿ ಮೋಸ ಆಗಲ್ಲ. ಜನನ ಮಾತ್ರ ಯಾವುದೇ ಕಾರಣಕ್ಕೂ ನಂಬೇಡಿ ಗೈಸ್. ನಾನು ಹೇಳ್ಕೊಬೇಕು ಅಂದ್ಬಿಟ್ಟು ಇವತ್ತು ತುಂಬ ನೋವಾಗಿ ನಾನು ನಿಮ್ಮ ಮುಂದೆ ನಾನು ಬಂದು ಹೇಳ್ಕೊತಾ ಇದ್ದೀನಿ. ದೇವ್ರನ್ನ ನಂಬಿ ರಾಯರ ಹತ್ರ ಪೂಜೆ ಮಾಡಿ, ರಾಯರ ಹತ್ರ ಕುತ್ಕೊಳ್ಳಿ. ಒಂದು ಅರ್ಧ ಅವರ್ ದೇವ್ರ ಹತ್ರ ನಿಮ್ಮ ಕಷ್ಟ ಸುಖ ಹೇಳ್ಕೊಳ್ಳಿ. ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾರೆ. ಅದೇ ಜನ ಹತ್ರ ಹೇಳ್ಕೊಂಡ್ರೆ, ಹೌದಾ ನಿಮ್ಮ ಸಂಸಾರ ಹಿಂಗ ಅಂತಾರೆ. ಹಿಂದೆ ಹೋಗ್ಬಿಟ್ಟು ಬಿಡಪ್ಪ ಅವ್ರು ಹೆಂಗೆ ಏನು ಅಂದ್ಕೊತಾರೆ. ಜನನ ಬಾಯಿ ಏನರಲ್ಲೂ ಮುಚ್ಸೋಕ್ಕಾಗಲ್ಲ ಗೈಸ್. ಅಂಥ ಜನ ಇರೋದು ಈ ಕಾಲದಲ್ಲಿ. ಅಂದರೆ ಅಂಥ ಜನ ಬದುಕಿದ್ರೇನೂ ಕಣ್ಣಲ್ಲಿ ನೋಡಲ್ಲ, ಕೆಟ್ಟಿದ್ರೇನೂ ಕೈಯಲ್ಲಿ ಹಿಡಿಯಲ್ಲ, ಆ ಥರ ಜನ ಇದ್ದಾರೆ. ದೇವ್ರನ್ನ ನಂಬಿ ದೇವ್ರಿಗೆ ಪೂಜೆ ಮಾಡಿ, ನಿಮ್ಮ ಕಷ್ಟ ಸುಖ ಜನಗಳ ಹತ್ರ ಯಾರ ಹತ್ರನೇ ಆಗಲಿ ಹೇಳ್ಕೊಬೇಡ್ರಿ. ತಂದೆ ತಾಯಿ ಕಟ್ಕೊಂಡಿರೋ, ಗಂಡ ಹೊಟ್ಟೆದಲ್ಲಿ ಹುಟ್ಟಿರೋ ಮಕ್ಕಳೇ ಆಗೋದು, ಇನ್ನು ಯಾರೂ ಆಗಲ್ಲ ಗೈಸ್, ಯಾರೂ ಆಗಲ್ಲ. ನಾನು ಎಷ್ಟೋ ಲಕ್ಷ ನಾನು ಹಾಳು ಮಾಡ್ಕೊಂಡು ಇವತ್ತು ಕೂತಿದ್ದೀನಿ ಗೈಸ್. ನನಗೆ ಯಾರೂ ಸಪೋರ್ಟ್ ಇಲ್ಲ, ನನಗೆ ದೇವ್ರು ಸಪೋರ್ಟ್ ಇದ್ದಾರೆ. ರಾಯರು ನನಗೆ ಯಾವ ರೀತಿ ಬುದ್ಧಿ ಕೊಡ್ತಾರೋ ನಾನು ಆ ರೀತಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಜನನೂ ನಂಬಲ್ಲ ಗೈಸ್, ಜನನ್ನೇ ನಂಬಲ್ಲ. ನನ್ನ ತಂದೆನ ನಾನು ಕಳ್ಕೊಂಡಿರೋ ಟೈಮಲ್ಲಿ ಗೈಸ್ ಹೇಳ್ಕೊಬಾರ್ದು, ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಗೈಸ್. ನನಗೆ ಯಾರೂ ಇಲ್ಲ, ಅಣ್ಣ ಇಲ್ಲ, ತಂಗಿ ಇಲ್ಲ, ತಮ್ಮ ಇಲ್ಲ, ಯಾರೂ ಇಲ್ಲ. ಇವತ್ತು ನನ್ನ ಮಕ್ಕಳು, ನನ್ನ ಗಂಡನೇ ನನಗಾಗಿರೋದು, ಯಾರೂ ಆಗಿಲ್ಲ ಗೈಸ್. ನಗ್ದಿದ್ದಾರೆ, ಎಷ್ಟೋ ಜನ ನಗ್ದಿದ್ದಾರೆ. ಇವಳ ಕೈಯಲ್ಲಿ ಎಣ್ಣೆ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದ್ನ ನನ್ನ ತಂದೆಗೆ ನಾನು ಏನು ಮಾಡಬೇಕೋ ಮಾಡಿದ್ದೀನಿ. ಇರೋವಾಗ ಉಳಿಸ್ಕೊಳಕ್ಕಾಗಿಲ್ಲ, ಹೋದ್ಮೇಲೆ ತಂದೆ ತಾಯಿ ವ್ಯಾಲ್ಯೂಯೇಷನ್ ಏನು ಅಂದ್ಬಿಟ್ಟು ಗೊತ್ತಾಗುತ್ತೆ ಗೈಸ್. ಅದಕ್ಕೆ ತಂದೆ ತಾಯಿ ಇರೋರು ಯಾವತ್ತೇ ಆಗಲಿ ತಂದೆ ತಾಯಿಗೆ ನೋವು ಕೊಡೋಕ್ಕೆ ಹೋಗಬೇಡಿ. ಅವ್ರನ್ನ ಇರೋಷ್ಟು ದಿವಸ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಸಾಕ್ರಿ. ಇವತ್ತು ನಾನು ಕಳ್ಕೊಂಡು ಆ ನೋವು ಏನು ಅಂದ್ಬಿಟ್ಟು ನನಗೆ ಗೊತ್ತಾಗ್ತೈತೆ ಗೈಸ್. ಬೇಡ, ನೀವು ಆ ಥರ ನೋವು ತಿನ್ನಬೇಡ್ರಿ. ನಿಮ್ಮ ತಂದೆ ತಾಯಿ ಇದ್ದರೆ ನೀವು ಅವ್ರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ, ಗಂಜಿ ಇದ್ದರೆ ಗಂಜಿ ಹಟ್ಟಿ. ಯಾವತ್ತಿಗೆ ಆಗಲಿ ಅನಾಥ ಆಶ್ರಮಕ್ಕೆ ಆಚೆ ಹಾಕೋದು, ಒಡೆಯೋದು, ಬಡಿಯೋದು ಯಾವುದೇ ಕಾರಣಕ್ಕೂ ಮಾಡಬೇಡ್ರಿ. ನಾನು ಇಷ್ಟೇ ನಿಮ್ಮ ಹತ್ರ ಕೇಳ್ಕೊಳೋದು, ದೇವ್ರನ್ನ ನಂಬಿ ಜನನ ನಂಬಕ್ಕೆ ಹೋಗ್ಬೇಡ್ರಿ. ದೇವರು ಯಾವುದೋ ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾರೆ. ಜನ ತಿಂತಾರೆ, ಉಣ್ತಾರೆ, ಲಾಸ್ಟ್ ನಮಗೆ ಏನೋ ಒಂದಿಕ್ತಾರೆ. ನನ್ನ ಬೆನ್ನಿಂದೆ 1000 ಮಾತಾಡ್ಕೊಂಡಿದ್ದಾರೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ ಗೈಸ್. ನನಗೆ ನೋವಾಯ್ತಾ, ರಾಯರ ಹತ್ರ ಕುತ್ಕೊತೀನಿ, ರಾಯರೇ ನೀನು ನಂಬಿದ್ದೀನಿ, ಏನು ಮಾಡ್ತೀರಾ ನಿಮಗೆ ಸೇರಿದ್ದು ಅಂದ್ಬಿಟ್ಟು ರಾಯರು ಯಾವುದೋ ಒಂದು ರೂಪದಲ್ಲಿ ನನಗೆ ಸಹಾಯ ಮಾಡ್ತಾರೆ. ನನಗಷ್ಟೇ ಸಾಕು. ನಾನು ಜನನ ಯಾರನ್ನೂ ನಂಬಲ್ಲ ಗೈಸ್. ತಿಂಗಳಿಗೆ 2 ಸತಿ ಹೋಗ್ತೀನಿ ಮಂತ್ರಾಲಯಕ್ಕೆ, 2 ಸತಿ ಹೋಗ್ತೀನಿ. ಆ ತಂದೆ ಹತ್ರ ನನ್ನ ಕಷ್ಟ ಸುಖ ಹೇಳ್ಕೊತೀನಿ, ಬರ್ತೀವಿ. ಅಷ್ಟು ಬಿಟ್ಟರೆ ನಾನು ಯಾರ ಹತ್ರ, ಫ್ರೆಂಡ್ಸ್ ಹತ್ರ ಆಗಲಿ, ರಿಲೇಷನ್ ಹತ್ರ ಆಗಲಿ, ನನಗೆ ಯಾರೂ ಇಲ್ಲ. ರಿಲೇಷನ್ ಅನ್ನೋರು ಯಾರೂ ಇಲ್ಲ, ಫ್ರೆಂಡ್ ಯಾರೂ ಇಲ್ಲ ನನಗೆ.
ನನ್ನ ಮಕ್ಕಳು ನನ್ನ ಗಂಡ ಬಿಟ್ಟರೆ ನನಗೆ ಯಾರೂ ಇಲ್ಲ, ಯಾರೂ ನನ್ನ ಕಷ್ಟ ಸುಖ ಕೇಳ್ಕೊಂಡವ್ರಿಲ್ಲ. ನನ್ನ ತಂದೆ ಸತ್ತಿ 1 ವರ್ಷ ಆಯಿತು, ನನ್ನ ತಾಯಿ ಸತ್ತಿ 5 ವರ್ಷ ಆಯಿತು. ಇವತ್ತಿಗೂ ಯಾರು ಬಂದು ನೀನೊಂದು ಹೆಣ್ಮಗು ಇದೆಯಲ್ಲ, ನಿನ್ನ ಅಣ್ಣ ತಮ್ಮ ಯಾರೂ ಇಲ್ಲ, ನಿನ್ನ ಕಷ್ಟ ಸುಖ ನಾವು ಕೇಳ್ತೀನಿ ಅನ್ನೋರು ಯಾರೂ ಬಂದು ಕೇಳಿಲ್ಲ ಗೈಸ್, ಯಾರೂ ಕೇಳಿಲ್ಲ. 1000 ನನ್ನ ಮನೆ ಹತ್ರ ಗಲಾಟೆ ಆಯಿತು, 1000 ಆದ್ರೂ ನಾನು ಯಾರ ಹತ್ರನೂ ಹೋಗಿ ನನ್ನ ಕಷ್ಟ ನಾನು ಹೇಳ್ಕೊಳಲ್ಲ. ನಮ್ಮಪ್ಪ ನಮ್ಮಮ್ಮ ಆ ಬುದ್ಧಿ ನನಗೆ ಕೊಟ್ಟಿಲ್ಲ, ನಾನು ಹೋಗಿ ಕೇಳ್ಕೊಳಲ್ಲ. ದೇವ್ರಿದ್ದಾರೆ, ನಾನು ದೇವ್ರನ್ನ ನಂಬ್ತೀನಿ, ದೇವ್ರಿಗೆ ಏನು ಬೇಕಾ ನಾನು ಮಾಡ್ತೀನಿ. ಜನಕ್ಕೆ ಮಾತ್ರ ನಾನು ಮಾಡಲ್ಲ ಗೈಸ್. ಮಾಡಿ ತುಂಬ ಲಕ್ಷಾಂತರ ನಾನು ಕಳ್ಕೊಂಡು ಇವತ್ತು ನಾನು ಕೂತಿದ್ದೀನಿ. ಇವತ್ತು ಕೊಟ್ಟಿರೋರನ್ನ ಹೋಗಿ ದುಡ್ಡು ಕೇಳಿದ್ರೆ ಗಲಾಟೆ ಮಾಡ್ತಾರೆ. ಅದೇ ಅವ್ರಿಗೇನಾನ ನಾವು 1 ರೂಪಾಯಿ ಕೊಡಬೇಕಂದ್ರೆ 1000 ಜನ ಹತ್ರ ಹೇಳ್ಕೊಂಬರ್ತಾರೆ. ಯಾಕಂದರೆ ಅವ್ರದ್ದು ದುಡ್ಡು, ನಮಗೆ ದುಡ್ಡಲ್ಲ ಅಲ್ಲ. ಅಂಥ ಜನ ಇರೋದು. ತುಂಬ ಜನಕ್ಕೆ ನಾನು ತುಂಬ ಸಹಾಯ ಮಾಡಿದೆ, ಮನೇಲಿ ಇಟ್ಕೊಂಡು ಊಟ ಬಟ್ಟೆ ಕೊಟ್ಟೆ, ಅವ್ರ ಕಷ್ಟಕ್ಕೆಲ್ಲ ಅದೇ. ಲಾಸ್ಟಿಗೆ ನೀನೇನು ಮಾಡಿದೆ ಅಂತ ಹೆಸ್ರು ಬಂತು. ಬೇಡ ಗೈಸ್, ಅಂಥ ಜನ ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲಿರಲಿ. ದೇವ್ರಿಗೆ ಮಾಡ್ತೀನಿ ನಾನು, ಅದೇ ಕೆಲಸ ದೇವ್ರಿಗೆ ಮಾಡ್ತೀನಿ, ದೇವ್ರ ಮಕ್ಳಿಗೆ ಮಾಡ್ತೀನಿ. ನನಗೆ ರಾಯರ್ ಬುದ್ಧಿ ಕೊಟ್ಟಿರೋದು ಅದೇ. ಗುರುವಾರ ನಿನ್ನ ಕೈಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ದೇವ್ರ ಮಕ್ಕಳಿಗೆ ನೀನು ಪ್ರಸಾದ ಕೊಡೋ ನಾನು ಮಾಡ್ತೀನಿ. ನನ್ನ ಮನೇಲಿ ಗಂಜಿ ಇದ್ರೇನೋ ಆ ಗಂಜಿ ಅವ್ರಿಗೆ ಕೊಡ್ತೀನಿ ಗೈಸ್. ಇನ್ಮೇಲೆ ನನ್ನ ಬುದ್ಧಿ ಅದು. ನಾನು ಯಾರಿಗೇ ಆಗಲಿ ನನ್ನ ಹತ್ರ ದುಡ್ಡಿದ್ರೆ ಇಂದಪ್ಪ ಐತೆ ಅಂದ್ಬಿಟ್ಟು ಯಾರಿಗೂ ನಾನು ಕೊಡೋಲ್ಲ. ಯಾರೂ ಆಗಲ್ಲ ಗೈಸ್, ಯಾರೂ ಆಗಲ್ಲ. ಇರೋವರೆಗೂ ತಿಂತಾರೆ, ಮಜಾ ಮಾಡ್ತಾರೆ, ಲಾಸ್ಟ್ಗೆ ಹೋಗಿ ಏನು ಮಾಡಿದ್ರು ಅಂತ ಕೇಳ್ತಾರೆ. ಅಂಥ ಮಾತು ಬೇಕಾಗಿಲ್ಲ. ದೇವ್ರಿಗೆ ಇಕ್ಕೋಣ, ದೇವ್ರಿಗೆ ಮಾಡೋಣ. ಒಂದು ದಿವಸ ಇಲ್ಲ ಒಂದು ದಿವಸ ನಮಗೆ ದೇವರು ಕರುಣೆ ತೋರಿಸ್ತಾರೆ. ನಾನು ಅಷ್ಟೇ ಕೇಳ್ಕೊಳೋದು. ನೀವು ನಂಬಿ ಮೋಸ ಆಗೋಕ್ಕೆ ಹೋಗಬೇಡ್ರಿ. ನಾನು ತುಂಬ ಮೋಸ ಆಗೋಗಿದ್ದೀನಿ, ಅದಕ್ಕೋಸ್ಕರನೇ ನನ್ನ ನೋವು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ನಂದೇನು ತಪ್ಪಿದರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನೀವು ಹೊಸ್ದಾಗಿ ಬಂದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮಸ್ಕಾರ. ಶ್ಲೋಕೋ ಭವತಿ ಪಂಚಮ ಇತಿ